ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ SSV ಮೋಟೋ ವರ್ಲ್ಡ್. ಇವತ್ತಿನ ವಿಡಿಯೋ ಏನಂದರೆ ಟಿ ವಿ ಎಸ್ ಎಂಟರ್ ಗಾಡಿದು 125cc ಗಾಡಿದು. ಈ ಗಾಡಿದು ಬಂದು ಕ್ಲಚ್ ಕ್ಲೀನಿಂಗು ಅಥವಾ ಕ್ಲಚ್ ಓವರ್ ಆಯಿಲಿಂಗು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ನನ್ನ ವಿಡಿಯೋನ ಮೊದಲನೇ ಸಲ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಮೊದಲಿಗೆ ಕ್ಲಚ್ ಕವರೆಲ್ಲ ನೀಟಾಗಿ ಓಪನ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ಕ್ಲಚ್ ಬೆಲ್ಲು ಮತ್ತು ಕ್ಲಚ್ ಅಸೆಂಬ್ಲಿ ಮತ್ತು ವೇಡಿಯೇಟ್ರ್ ಹಬ್ಬು ಎಲ್ಲ ಓಪನ್ ಮಾಡಿಕೊಂಡ್ರೆ ನೋಡಿ ಈ ಥರ ಕ್ಲಚ್ ರೋಲರ್ಸ್ ಎಲ್ಲ ಸಿಗ್ತದೆ ನಮ್ಮ ಕೈಗೆ. ನೋಡಿ, ಅವೆಲ್ಲ ಚೆಕ್ ಮಾಡ್ಕೊಬೇಕು ಹೋಗಿದೆ ಇಲ್ವ ಅಂತೆಲ್ಲ ನೋಡ್ಕೊಂಡು. ಮತ್ತು ಕ್ಲಚ್ ಬೆಲ್ಲು ಓಪನ್ ಆದಮೇಲೆ ಕ್ಲಚ್ ಲೈನರ್ ಯಾವ ರೀತಿ ಓಪನ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ಬಿಟ್ಟು ಕೂಡ ಬರುತ್ತೆ, ಬಿಟ್ಟಿಲ್ಲ ನಮ್ಮ ಹತ್ರ. ಅದರಿಂದ ನಾನು ಚಾಣ ತೊಗೊಂಡೆ ಸ್ವಲ್ಪ ಟಾಪ್ ಮಾಡಿ ಬಿಸ್ತಾ ಇದ್ದೀನಿ. ನೋಡಿ, ಕ್ಲಚ್ಚು ತುಂಬ ಡಸ್ಟ್ ಬ್ಲಾಕ್ ಆಗೋಗಿದೆ. ತುಂಬ ದಿನದಿಂದ ಗಾಡಿ ಓಡಿರೋದ್ರಿಂದ ತುಂಬ ಕಿಲೋಮೀಟ್ರ್ ಓಡಿಸಿದ್ದಾರೆ, ಕ್ಲಚ್ಚು ಕ್ಲೀನಿಂಗ್ ಮಾಡಿಸೇ ಇಲ್ಲ. ಅದರಿಂದಾಗಿ ಗಾಡಿ ಪಿಕಪ್ಪು ಮತ್ತು ನಾಯ್ಸ್ ಎಲ್ಲ ತುಂಬ ಬರ್ತಾಯಿದೆ. ಮೈಲೇಜ್ ಕೂಡ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಗಾಡಿ ಕೂಡ ಅಷ್ಟೇ ಸ್ವಲ್ಪ ರಫ್ನೆಸ್ ಸೌಂಡ್ ಬರುತ್ತೆ, ಸ್ವಲ್ಪ ಜರ್ಕಿಂಗ್ ಕೂಡ ಇರುತ್ತೆ. ನೋಡಿ, ಈ ಥರ ಎಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಇನ್ ಟೈಮ್ಗೆ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಸರ್ವಿಸ್ ಮಾಡಿಸ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಕೂಡ ಇರೋಲ್ಲ. ಏಕೆಂದರೆ ಮತ್ತೆ ಇವೆಲ್ಲ ಏನಾದರೂ ಐಟಮ್ಗಳು ಹೋಯ್ತು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಐಟಮ್ಗಳೆಲ್ಲ ಹಾಕಿಸ್ಕೊಳಕ್ಕೆ. ಅದರಿಂದ ನೋಡಿ, ಪಿನ್ಗಳೆಲ್ಲ ಸೌದೋಗಿದೆಯೋ ಇಲ್ಲೋ ಅಂತ ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗೇ ಇದ್ದಾವೆ. ಒಂದ್ಸಲ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಫಿಟ್ಟಿಂಗ್ ಮಾಡಬೇಕು, ಮತ್ತೆ ಗ್ರೀಸಿಂಗ್ ಎಲ್ಲ ಮಾಡಿ. ನೋಡಿ, ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಇಂಜಿನ್ ಕೇಸೆಲ್ಲ ಏನು ತುಂಬ ಡಸ್ಟ್ ಬ್ಲಾಕ್ ಆಯ್ತೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ಲಚ್ ರೋಲರ್ಸ್ ಕೂಡ 6 ಪೀಸ್ ಬರ್ತವೆ. 6 ಪೀಸ್ ಕೂಡ ಹೊಸ್ದಾಗ್ತಾ ಇದ್ದೀನಿ, ಯಾಕೆಂದರೆ ಕ್ಲಚ್ ರೋಲರ್ಸು ವೀಕ್ ಆಗೋಗಿದೆ. ಅದರಿಂದಾಗಿ ಹೊಸದಾಗ್ತಾ ಇದ್ದೀನಿ ನಾನು. ನೋಡಿ, ರೋಲರ್ಸ್ ಹಾಕೋದಕ್ಕಿಂತ ಮುಂಚೆ ರೋಲರ್ ಸಬ್ಬೆಲ್ಲ ನೀಟಾಗಿ ವಾಶ್ ಮಾಡ್ಕೊಬೇಕು ನಾವು. ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 6 ಪೀಸ್ ಬರ್ತವೆ. ಸೇಮ್ ನಾವು ಯಾವ ರೀತಿ ಸ್ಕೂಟ್ರಲ್ಲೆಲ್ಲ ಕ್ಲಚ್ಚು ಕ್ಲೀನಿಂಗ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಮಾಡಬೇಕು ಇದಕ್ಕೂ. ಬೇರೆ ಏನು ಡಿಫ್ರೆಂಟ್ ಕೂಡ ಬರೋಲ್ಲ, ಸೇಮ್ ಎಲ್ಲ ಒಂದೇ ಗಾಡಿ ಥರನೇ ಇರ್ತದೆ. ನೋಡಿ, ಕ್ಲಚ್ ರೋಲರ್ಸ್ಗಳೆಲ್ಲ ಹೊಸದಾಗ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಗ್ರೀಸ್ ಹಾಕ್ಕೊಬೇಕು. ಗ್ರೀಸ್ ಹಾಕ್ಕೊಂಡು ಹಬ್ಬಳಿಗೆ ಹಾಕ್ಕೊಂಡ್ರೆ ಸಾಕಷ್ಟೇ. ತುಂಬ ಗ್ರೀಸ್ ಏನು ಹಚ್ಚೋದೇನು ಅವಶ್ಯಕತೆ ಇರೋಲ್ಲ, ಏಕೆಂದರೆ ಪೂರ್ತಿ ಕ್ಲಚ್ ರೋಲರ್ಸು ಡ್ರೈ ಆಗಿರಬಾರ್ದು. ಡ್ರೈ ಆಗಿತ್ತು ಅಂದರೆ ಸ್ವಲ್ಪ ನಾಯ್ಸ್ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಸ್ವಲ್ಪ ಗಾಡಿ ಹಾರ್ಡ್ನೆಸ್ ಬರುತ್ತೆ ನಮಗೆ ಓಡಿಸ್ಬೇಕಾದ್ರೆ. ಅಷ್ಟು ಸ್ಮೂತ್ನೆಸ್ ಕಾಣಿಸಲ್ಲ ರನ್ನಿಂಗಲ್ಲಿ. ಅದರಿಂದ ಸ್ವಲ್ಪ ರೋಲರ್ಸ್ಗೆ ಗ್ರೀಸ್ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ, 6 ಪೀಸ್ ರೋಲರ್ಸ್ಗೂ ಗ್ರೀಸ್ ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟು ಮೂವೇಬಲ್ ಪ್ಲೇಟ್ ಹಾಕೋಣ. ಅದಕ್ಕೆ ಬ್ಲ್ಯಾಕ್ ಕಲರ್ ಬುಷ್ ಬರ್ತವೆ, ಮೂರು ಪೀಸು. ನಿಮ್ಮ ಗಾಡಿ ಕೂಡ ಈ ಥರ ಏನಾದರೂ ತುಂಬ ದಿನದಿಂದ ಈ ಥರ ಕೆಲಸ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಈಗಲೇ ಸರ್ವಿಸ್ ಸೆಂಟ್ರಿಗೆ ಹೋಗಿ ಈ ಥರ ಕೆಲಸಗಳು ಮಾಡಿಸ್ಕೊಳ್ಳಿ. ಗಾಡಿ ತುಂಬ ಚೆನ್ನಾಗಿ ಓಡುತ್ತೆ. ತುಂಬ ಏನು ರಿಸ್ಕ್ ಏನಿರಲ್ಲ ಫ್ರೆಂಡ್ಸ್. ಯಾರು ಬೇಕಾದ್ರೂ ಹೊಸಬ್ರು ಕೂಡ ನೋಡ್ಕೊಂಡ್ರೆ ಒಂದ್ಸಲಿ ಈಸಿಯಾಗಿ ಕ್ಲಚ್ ಓವರ್ ಆಯಿಲೋ ಅಥವಾ ಕ್ಲೀನಿಂಗ್ ಮಾಡ್ಕೊಬೋದು. ತುಂಬ ರಿಸ್ಕ್ ಏನಿರಲ್ಲ. ಒಂದ್ಸಲಿ ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ ಯಾವ ರೀತಿ ಮಾಡೋದೇನು ಅಂತ. ನೋಡಿ, ನಾವು ಕ್ಲಚ್ಚೆಲ್ಲ ವಾಶ್ ಮಾಡಬೇಕಾದ್ರೆ ಎಲ್ಲ ಹಳೇದೇನಿರುತ್ತೆ ಡಸ್ಟು ಅಥವಾ ಹಳೆ ಗ್ರೀಸ್ ಎಲ್ಲ ಏನಾಗಿರುತ್ತೆ ಎಲ್ಲ ಹೊಲ್ಟೋಗಿರುತ್ತೆ. ತಿರ್ಗಾ ಮತ್ತೆ ಹೊಸದಾಗೆಲ್ಲ ಗ್ರೀಸಿಂಗ್ ಮಾಡಬೇಕು. ಹಳೆ ಗ್ರೀಸ್ ಎಲ್ಲ ತಕ್ಕೊಂಡು ನಾವು ಸ್ವಲ್ಪ ಲೂಬ್ರಿಕೇಟ್ ಮಾಡ್ಕೊಂಡ್ರೆ ಸಾಕು, ತುಂಬ ಏನು ಬೇಡ. ತುಂಬ ಓವರಾಗಿ ಹಾಕೋದು ಗ್ರೀಸು ಮತ್ತು ಆಯಿಲ್ ಕೂಡ ಜಾಸ್ತಿ ಏನಾದರೂ ಹಾಕೋ ಹಾಕಿದ್ರೆ ಕ್ಲಚ್ ರನ್ನಿಂಗಲ್ಲಿ ಏನಾಗುತ್ತೆ, ಹೀಟ್ ಆದಾಗ ಎಲ್ಲ ಲೀಕೇಜ್ ಆಗೋ ಚಾನ್ಸಸ್ ಬರುತ್ತೆ. ಮತ್ತು ಬೆಲ್ಟ್ ಸ್ಲಿಪ್ ಆಗೋದು ಆ ಥರ ಎಲ್ಲ ಕಂಪ್ಲೇಂಟ್ ಸ್ಟಾರ್ಟ್ ಆಗ್ತದೆ. ಮತ್ತು ಕ್ಲಚ್ಚು ಫುಲ್ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಗಾಡಿಗೂ ಈ ಥರ ಎಲ್ಲ ಮಾಡಬೇಕು ಅಂದರೆ ತುಂಬ ಏನು ಖರ್ಚೇನು ಬರೋಲ್ಲ, ಆದಷ್ಟು ಕಮ್ಮಿಲೇ ಮಾಡ್ಬೋದು. ನೋಡಿ, 3 ಕಡೆನೂ 3 ಪಿನ್ ಬರ್ತವೆ. ಪಿನ್ ಹಾಕ್ಕೊಂಡು ಮೇಲ್ಗಡೆ ಬುಷ್ ಹಾಕೋಣದಷ್ಟೇ. ಗಾಡಿಗೆ ಏನು ತೊಂದರೆ ಇಲ್ವಲ್ಲ, ಆರಾಮಾಗಿ ಓಡ್ತಾ ಇದೆ ಅಂತ ಏನಾದರೂ ಓಡಿಸ್ಕೊಂಡ್ರೆ ಹಂಗೆ ನಾವು ಬಿಟ್ಟರೆ ಸ್ವಲ್ಪ ದಿನದ ಮಟ್ಟಿಗೆ ಓಡ್ತಾವೆ ಅಷ್ಟೇ.
ಆಮೇಲೆ ಬೆಲ್ಟ್ ಕಟ್ ಆಗೋದು ಇಲ್ಲ ಮತ್ತೊಂದು ಏನಾದ್ರು ಪ್ರಾಬ್ಲಮ್ ಆಗೋದು ಇಲ್ಲ ನಾವು ತುಂಬ ಲಾಂಗ್ ಹೋಗ್ಬೇಕಾದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರೂ ನೋಡೋಲ್ಲ ಫ್ರೆಂಡ್ಸ್. ಆದಷ್ಟು ಹತ್ರದಲ್ಲಿ ಯಾವುದನ್ನ ಸರ್ವಿಸ್ ಸೆಂಟ್ರ್ ಇದ್ದರೆ ಹೋಗಿ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದ್ಸಲಿ ಗ್ರೀಸ್ ಎಲ್ಲ ಹಾಕೊಂಡಾದ್ಮೇಲೆ ನೀಟಾಗಿ ಒಂದ್ಸಲಿ ವೇಸ್ಟಲ್ಲಿ ಒರೆಸ್ಕೊಬೇಕು. ಇದು ಕ್ಲಚ್ಚು ಸ್ವಲ್ಪ ಸ್ಮೂತ್ ಏನಾದರೂ ಆಯಿತು ನೈಸಾಗಿತ್ತು ಅಂದರೆ ಸ್ವಲ್ಪ ರಬ್ ಮಾಡ್ಬೇಕು ನಾವು. ಗಾಡಿಗೆ ಮೇನ್ ಪಿಕಪ್ ಕೊಡೋದೇ ಇದು ಕ್ಲಚ್ ಅಸೆಂಬ್ಲಿ. ಇದು 3 ಪೀಸ್ ಏನಿರುತ್ತೆ ಸ್ವಲ್ಪ ಎಂಬ್ರಿ ಪೇಪರ್ ತೊಗೊಂಡು ಸ್ವಲ್ಪ ರಬ್ ಮಾಡಿದ್ರೆ ಸಾಕು. ನೋಡಿ ಕ್ಲಚ್ಚು ಹಾಕೊಂಡು ನಟ್ಟು ಹಾಕೊಳೋದು. ನಟ್ಟು ಕೂಡ ಯಾವುದೇ ರೀತಿ ಉಲ್ಟಾ ಥ್ರೆಡ್ ಇರೋಲ್ಲ, ಸೇಮ್ ಥ್ರೆಡ್ಡೇ ನಾರ್ಮಲ್ ಟೈಟು. ಏನಂದರೆ ಒಂದೇ ಕೈಲಿ ಪ್ರೆಸ್ ಮಾಡ್ಕೊಂಡು ನಟ್ ಕೂಡ ಹಾಕೋಕ್ಕಾಗಲ್ಲ, ಯಾರ್ದಾನ ಒಬ್ರು ಸಪೋರ್ಟ್ ಇರಬೇಕು. ನೋಡಿ ರೋಲರ್ ರಬ್ ಹಾಕಿದ್ದೀನಿ. ನೋಡಿ ಮುಂಚೆ ಇದ್ದಿದ್ದು ಇಂಜಿನ್ ಕೇಸ್ಕೊನು ಈಗಿರೋ ಕೇಸ್ಕೊನು ಎಷ್ಟು ಡಿಫ್ರೆಂಟ್ ಕಾಣಿಸುತ್ತೆ. ಮುಂಚೆ ಎಲ್ಲ ತುಂಬ ಡಸ್ಟ್ ಬ್ಲಾಕ್ ಆಗಿ ಫುಲ್ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಈಗೆಲ್ಲ ಇಂಜಿನ್ ಕೇಸೆಲ್ಲ ನೀಟಾಗಿ ಫೈನಾಗಿ ಕಾಣ್ತಾ ಇದೆ. ಇದು ಕೂಡ ನಮಗೆ ಥ್ರೆಡ್ ಬಂದು ಮೇನ್ ಶಾಫ್ಟಲ್ಲಿ ನಾರ್ಮಲ್ ಥ್ರೆಡ್ಡೇ, ಸೀದಾ ಥ್ರೆಡ್ಡೇ ಇರುತ್ತೆ. ಈ ಗಾಡೀಲಿ ಬಂದು ಉಲ್ಟಾ ಥ್ರೆಡ್ ಏನಿರಲ್ಲ ಎಂಟಾರ್ ಗಾಡೀಲಿ. ಇನ್ನು ಬೇರೆ ಗಾಡಿಗಳಲ್ಲೆಲ್ಲ ಆದರೆ ಉಲ್ಟಾ ಥ್ರೆಡ್ ಬರುತ್ತವೆ ಟಿ ವಿ ಎಸ್ ಕಂಪ್ನಿಲಾದರೆ. ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ. ನಾರ್ಮಲಾಗಿ ಮಿನಿಮಮ್ ಟೈಟ್ ಮಾಡಿದ್ರೆ ಸಾಕು. ಮುಂದೆದು ಅಷ್ಟೇ ಮತ್ತು ಹಿಂದ್ಗಡೆದು ಅಷ್ಟೇ ಈಸಿಯಾಗಿ ನಾರ್ಮಲಾಗಿ ಮಾಡಿಕೊಂಡ್ರೆ ಸಾಕು. ನೋಡಿ ಬೆಲ್ಟ್ ಯಾವ ರೀತಿ ಟೈಟ್ ಆಗುತ್ತೆ ಅನ್ನೋದು ಈಗಲೂ ಕೂಡ ತೋರಿಸ್ತೀನಿ ನಾನೀಗ. ನೋಡಿ ಸ್ವಲ್ಪ ರೋಲ್ ಮಾಡಿಕೊಂಡ್ರೆ ಸಾಕು, ನಾವು ಆಟೋಮೆಟಿಕ್ ಟೈಟಾಗಿ ಹೋಗುತ್ತೆ ಬೆಲ್ಟು. ಗಾಡಿ ರನ್ ಆದಾಗಲೂ ಅಷ್ಟೇ ಫುಲ್ ಟೈಟ್ ಇರುತ್ತೆ ಬೆಲ್ಟು. ನೋಡಿ ಕ್ಲಚ್ ಕವರಲ್ಲಿ ಕೂಡ ಒಂದು ಸಣ್ಣದಾಗಿ ಫಿಲ್ಟ್ರ್ ಫೋಮ್ ಕೊಟ್ಟಿರ್ತಾರೆ. ಮೇನ್ ಶಾಫ್ಟ್ ಸ್ವಲ್ಪ ರನ್ ಮಾಡಿ ಏನಕ್ಕೆ ಅಂದರೆ ಕ್ಲಚ್ ಓವರ್ ಹೀಟ್ ಆಗಬಾರ್ದು ಅಂತ ಹೇಳಿ ಒಂದು ಫೋಮ್ ಕೊಟ್ಟಿರ್ತಾರೆ. ಏರ್ ತೊಗೊಳಂತಲ್ಲ ಹೊರಗಡೆಯಿಂದ ಒಳಗಡೆ ತೊಗೊಳಂತೆ ಏರು, ಅದರಿಂದ ತುಂಬ ಡೆಸ್ಟ್ ಓಡಾಡಿದ್ರೆ ಮತ್ತು ನಾರ್ಮಲ್ ಗಾಳಿಲೆಲ್ಲ ಡೆಸ್ಟ್ ಬಂದರೆ ಫಿಲ್ಟರ್ ಆಗೋಕ್ಕೋಸ್ಕರ ಅದೊಂದು ಫೋಮ್ ಕೊಟ್ಟಿರ್ತಾರೆ. ನಾವು ಕ್ಲಚ್ಚು ಓರೈಲ್ ಮಾಡಬೇಕಾದ್ರೆ ಇದೊಂದು ಇಂಪಾರ್ಟೆಂಟು ನೋಡ್ಕೊಳ್ಳೇಬೇಕು. ಫಿಲ್ಟ್ರ್ ಒಂದ್ಸಲಿ ಕ್ಲೀನ್ ಮಾಡಿ ಹಾಕೊಂಡ್ರೆ ಸಾಕು. ನೋಡಿ ಇದು ಬಂದು ಹಿಂದ್ಗಡೆದು ಗೇರ್ ಶಾಫ್ಟದ್ದು ಕೊಟ್ಟಿರ್ತಾರೆ ಬೇರಿಂಗು, ಕ್ಲಚ್ ಕವರ್ ಒಳಗಡೆ ಬಂದಿರುತ್ತೆ. ನಾವು ಒಂದ್ಸಲಿ ಕ್ಲಚ್ ಕವರೆಲ್ಲ ಬಿಚ್ಚಿ ನೀಟಾಗಿ ವಾಶ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಅದಕ್ಕೆ ಗ್ರೀಸಿಂಗ್ ಮಾಡ್ಕೊಂಡ್ರೆ ಒಳ್ಳೆಯದು. ಕೆಲವರು ಬಿಚ್ಚಿಬಿಟ್ಟು ಹಂಗೆ ಹಾಕ್ಬಿಡ್ತಾರೆ, ನೋಡ್ಕೊಳಲ್ಲ. ನೋಡಿ ಸ್ವಲ್ಪ ಲೈಟಾಗಿ ಗ್ರೀಸ್ ಹಾಕ್ಕೊಂಡು ಮೇಲ್ಗಡೆ ಒಂದು ಆಯಿಲ್ ಸೀಲ್ ಥರದ್ದು ಪ್ಲೇಟ್ ಕೊಟ್ಟಿರ್ತಾರೆ, ಅದೊಂದು ಲಾಕ್ ಮಾಡಿದ್ರೆ ಸಾಕು ಅಷ್ಟೇ. ನೋಡಿ ಅದೊಂದು ಪ್ಲೇಟು ಸುಮ್ಮನೆ ಮೇಲ್ಗಡೆ ಹಾಕಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಈಸಿಯಾಗಿ ಹೋಗುತ್ತೆ. ಕ್ಲಚ್ ಕವರ್ ಬಿಚ್ಕೊಂಡಾದ್ಮೇಲೆ ಕೆಲವು ಸಲ ನಾವು ಒಂದೊಂದ್ಸಲ ಏನು ಮಾಡ್ತೀವಿ ಅಂದರೆ ಹಂಗೆ ಹಾಕ್ಬಿಡ್ತೀವಿ. ಶೆಲ್ಫ್ ಯೂಸ್ ಮಾಡ್ತೀವಲ್ವಾ, ಕಿಕ್ ಸ್ಟಾರ್ಟ್ ಯಾರು ಯೂಸ್ ಮಾಡಲ್ಲ ಅಂಥೇಳಿ ಬಿಚ್ಚಾದ್ಮೇಲೆ ಒಂದ್ಸಲಿ ಕಿಕ್ಕರ್ ಲಿವರ್ಗೆ ಅಥವಾ ಕಿಕ್ಕರ್ ರ್ಯಾಚೆಟ್ಗೆ ಒಂದು ಸ್ವಲ್ಪ ಆಯಿಲಿಂಗ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟು ಕಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಕಿಕ್ಕರ್ ಲಿವರ್ ಯಾವುದೇ ರೀತಿಯೂ ಜಾಮ್ ಆಗೋ ಚಾನ್ಸಸ್ ಇರೋಲ್ಲ, ಈಸಿಯಾಗಿ ಆಕ್ಷನ್ ಆಗುತ್ತೆ. ನೋಡಿ ಆಯಿಲಿಂಗ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ನಮಗೆ ಅಲ್ಲೇ ಗೊತ್ತಾಗುತ್ತೆ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ. ನೋಡಿ ಆ ಬೇರಿಂಗ್ ಆಯಿಲಿಂಗ್ ಮಾಡಿದ್ವಲ್ಲ ನಾವು ಗ್ರೀಸಿಂಗ್ ಮಾಡಿದ್ರು, ಅದು ಆ ಶಾಫ್ಟಿಗೆ ಕೋರ್ಬೇಕು ನೀಟಾಗಿ. ನೋಡಿ ಈಸಿಯಾಗಿ ಹಾಕೊಳೋದು ಇಷ್ಟೇ, ಸಿಂಪಲಾಗಿ ಮಾಡ್ಕೊಬೋದು. ನೋಡಿ ಕ್ಲಚ್ ಕವರೆಲ್ಲ ನೀಟಾಗಿ ಕುಣಿಸಿದ್ದಾಯಿತು. ಬೋಲ್ಟ್ಗಳು ಬರ್ತವೆ, ಸುತ್ತಲೂ ಬೋಲ್ಟ್ಗಳು ಹಾಕೊಂಡ್ರೆ ಸಾಕು. ಕ್ಲಚ್ ಕವರ್ ಒಂದ್ಸಲಿ ನೀಟಾಗಿ ಕುಂತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಬೋಲ್ಟ್ಗಳು ಹಾಕೊಳ್ಳಿ, ಈಸಿಯಾಗಿ ಕುಂತ್ಕೊಳುತ್ತೆ. ಯಾವುದೇ ರೀತಿ ಸುತ್ತಿಗೆಯಲ್ಲಿ ಪ್ಲಾಸ್ಟಿಕ್ ಕ್ಯಾಮರೆಲ್ಲ ಹೊಡೆಯೋದು ಅವಶ್ಯಕತೆ ಏನಿರಲ್ಲ, ಈಸಿಯಾಗಿ ಕುಂತ್ಕೊಳುತ್ತೆ. ಕ್ಲಚ್ ಕವರ್ ಎಲ್ಲ ಫಿಟ್ಟಿಂಗ್ ಆದಮೇಲೆ ನೋಡಿ
ನೀಟಾಗಿ ಕಿಕ್ಕರ್ ಆಕ್ಷನ್ ಆಗ್ತಾ ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ